ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋ ಸ್ಪೆಷಲ್ ಅಂತ ಹೇಳ್ಬೋದು. ಏನು ಗೊತ್ತಾ, 100 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದು ಕೆಲವರಿಗೆ ಸಣ್ಣ ಸಂಖ್ಯೆ ಅಂತ ಅನ್ನಿಸ್ಬೋದು, ಬಟ್ ನನಗಿದು ದೊಡ್ಡ ಸಂಖ್ಯೆ. ಇದು ಒಂದು ನನ್ನ ದೊಡ್ಡ ಮೈಲಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಭಾಳ ಅಂದರೆ ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬರ್ ಇರೋಂಥ ಚಾನಲ್ಗೆ ಇದು ಸಣ್ಣ ಸಂಖ್ಯೆ. 100 ಆಗಿದ್ದಕ್ಕೋಸ್ಕರ ಯೂಟ್ಯೂಬ್ ಮಾಡಿದ್ದಾರೆ ಅಂತ ಅಲ್ಲ, ವೀಡಿಯೋಸ್ ಮಾಡಿದ್ದಾರೆ ಅಂತ ಅಂದ್ಕೋಬೋದು. ಬಟ್ ನನಗಿದು ದೊಡ್ಡದು ಅಂತ ಹೇಳ್ತೀನಿ. ನೀವು ಯಾರು ನನ್ನನ್ನು ನಂಬಿ ನನ್ನ ವೀಡಿಯೋಸ್ಗಳನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಲ್ವಾ, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಹಾಗಾಗಿ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೀತಿ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆಗ್ತಾ ಇರೋದು ನೀವು ನಮ್ಮ ವೀಡಿಯೋಸ್ಗಳನ್ನು ನೋಡೋದ್ರಿಂದ. ಆಮೇಲೆ ಇನ್ನೊಂದು, ನಾನಿನ್ನು ಯೂಟ್ಯೂಬನ್ನು ಕಲಿತಾ ಇರುವಂಥವರು. ಇನ್ನು ಮುಂದೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಾವಿನ್ನೂ ಕಲಿತಾ ಇದ್ದೀವಿ. ಹಾಗಾಗಿ ಇನ್ನು ಅನೇಕ ವೀಡಿಯೋಸ್ಗಳನ್ನು ಮಾಡುವಾಗ ಅನೇಕ ಮಹಿಳೆಯರಿಗೆ ಉಪಯುಕ್ತವಾಗುವಂತಹ, ಗೃಹಿಣಿಯರಿಗೆ ಉಪಯುಕ್ತವಾಗುವಂತಹ ವೀಡಿಯೋಗಳನ್ನೇ ಮಾಡ್ಕೊಂಡು ಬರ್ತೀನಿ. ಇನ್ನು ಟ್ರಾವೆಲ್ಲು ಹೊರಗಡೆ ಹೋದಾಗೆಲ್ಲ ಅದಿದ್ದೇ ಇರುತ್ತೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಮಹಿಳೆಯರು ಏನೆಲ್ಲ ಮಾಡಬಹುದು, ಬರೀ ಯೂಟ್ಯೂಬ್ ಚಾನಲ್ ಮಾಡೋದು ಅಂತಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಗುರುತಿಸ್ಕೋಬೋದು ಅಲ್ವಾ. ಹೊರಗೆ ಬಂದು ನಾವು ಹೆಣ್ಮಕ್ಳು ಮನೆಯಲ್ಲೇ ಕೂತ್ರೆ ಕೆಲವರಿಗೆ ತುಂಬ ಬೋರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೋಟಿವೇಟ್ ಮಾಡೋತೀನಿ. ನಾನು ಒಬ್ಬ ಗೃಹಿಣಿಯಾಗಿ ಇನ್ನೊಬ್ಬ ಗೃಹಿಣಿಗೆ ಮೋಟಿವೇಟ್ ಮಾಡಬೇಕು ಅನ್ನೋದು ನನ್ನ ಕೂಡ ಆಸೆ ಆಗಿದೆ. ಹಾಗಾಗಿ ನಾನು ಯೂಟ್ಯೂಬ್ ಶುರು ಮಾಡಿದೆ. ಹಾಗಾಗಿ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆನೂ ಕೂಡ ನಾನು ತುಂಬ ಉಪಯುಕ್ತವಾದವು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಏನಾದರೂ ಉಪಯೋಗವಾಗುವಂತಹ ವೀಡಿಯೋಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಸಣ್ಣ ಸಂಖ್ಯೆ ಅಂತ ಅನ್ನಿಸ್ಬೋದು, ಆದರೆ ಇದು ನನಗೆ ದೊಡ್ಡದು ಅನ್ಸ್ಕೊಂಡೆ. ಯಾಕೆ ನಾನು ಎಲ್ರಿಗೂ ನನ್ನ ಥ್ಯಾಂಕ್ ಯು ಹೇಳ್ಬಾರ್ದು, ನನ್ನ ಥ್ಯಾಂಕ್ ಯುವನ್ನು ವೀಡಿಯೋ ಮುಖಾಂತರ ಹೇಳಬೇಕು ಅಂತ ಅನ್ನಿಸ್ತು. ಜಸ್ಟ್ ನೆನೆಸ್ಕೊಂಡು ವೀಡಿಯೋ ಮಾಡಿದೆ. ನಾನಿನ್ನು ಕಲಿತಾ ಇರೋಳು. ತಪ್ಪಾದರೆ ಕ್ಷಮಿಸಿ, ಸಲಹೆ ಕೊಡಿ, ನಾನು ತಿದ್ಕೊಳ್ತೀನಿ. ಏನಾದರೂ ನಾನು ಮಾತನಾಡುವಾಗ ಫ್ಲೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ, ತಪ್ಪು ಕಲಿಯುವವರು ತಾನೇ ಮಿಸ್ಟೇಕ್ ಮಾಡೋದು ಅಲ್ಲ, ಕಲಿಯುವವರು ತಾನೇ ತಪ್ಪು ಮಾಡೋದು. ಹಾಗಾಗಿ ಮಿಸ್ಟೇಕ್ಸ್ಗಳು ಆಗ್ತವೆ, ಯಾರು ಇಲ್ಲಿ ಪರಿಪೂರ್ಣರಲ್ಲ. ಮಿಸ್ಟೇಕ್ಸ್ನಿಂದಲೇ ನಾವು ತುಂಬ ಕಲಿಯೋದಿದೆ. ನಾನು ವೀಡಿಯೋಗಳಲ್ಲಿ ಅದೇ ತಾನೇ ಹೇಳಿದ್ದೀನಿ. ಹಾಗಾಗಿ ನಾನು ಏನಾದರೂ ಬೈ ಮಿಸ್ಟೇಕ್ ಹೇಳಿದರೆ ಅದನ್ನು ನೀವು ಕಮೆಂಟ್ ಮುಖಾಂತರ ಸಲಹೆ ಕೊಡ್ಬೋದು, ತಪ್ಪೇನಿಲ್ಲ. ಅದನ್ನು ನೀವು ನೆಗೆಟಿವ್ ಆಗಿ ತೊಗೋಬಾರ್ದು, ಪಾಸಿಟಿವ್ ಆಗಿ ತಗೊಂಡು ನೀವು ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕೂಡ ಅದನ್ನು ಸಾಧ್ಯವಾದರೆ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರ್ರಿ. ಇನ್ನು ಮುಂದೆ ಈಗ ಶ್ರಾವಣ ಬಂತಲ್ವ, ಇನ್ನು ಶ್ರಾವಣ ಬಂದಮೇಲೆ ಇನ್ನು ರೆಸಿಪಿಗಳು ಸ್ಟಾರ್ಟ್ ಆಗ್ತವೆಲ್ಲ, ಉಂಡೆಗಳು ಎಲ್ಲ, ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ದಿಢೀರ್ನೇ ಒಂದು ಆಲೋಚನೆ ಬಂತು, ನಿಮ್ಮ ಜೊತೆ ಎಲ್ಲವನ್ನು ಹೇಳ್ಕೋಬೇಕು. ನನ್ನ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಮೇಲೆ ನೀವು ನಾನು YT ಸ್ಟುಡಿಯೋದಲ್ಲಿ ಹೋಗಿ ನೋಡಿ, ಒಬ್ಬೊಬ್ಬರು ಏನು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಲ್ಲ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳಿದ್ದೀನಿ, ನಿಮಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿದ್ದೀನಿ. ಹಾಗೆಯೇ ನಿಮ್ಗೆ ರಾಯರು ಒಳ್ಳೇದು ಮಾಡಲಿ ಅಂತಲೂ ಹೇಳಿದ್ದೀನಿ. ಈಗಲೂ ಕೂಡ ನಮ್ಮ ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಚಾನಲ್ ವೀಕ್ಷಣೆ ಮಾಡಿದವ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಎಲ್ಲರಿಗೂ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ರಾಯರು ಕಾಪಾಡಲಿ ಅಂತ ಈ ಮುಖಾಂತರನೂ, ನೀವು ವಿಡಿಯೋ ಮುಖಾಂತರನೇ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಸಹ ನನಗೆ ಈ ಪ್ರೀತಿ, ಈ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಮಗೆ ಈ ಥರ ಸಪೋರ್ಟ್ ಮಾಡಿದರೆ ನಮಗೂ ಸಹ ಮೋಟಿವೇಶನ್ ಆಗುತ್ತೆ. ನಾವು ನಿಮ್ಮನ್ನು ಮೋಟಿವೇಟ್ ಮಾಡ್ತೀವಿ ಅಂತೀವಲ್ಲ, ನೀವು ನಮಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಪಾಸಿಟಿವ್ ಅಭಿಪ್ರಾಯವನ್ನು ತಿಳಿಸಿದರೆ ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಸಪೋರ್ಟ್ ಬೇಕೇ ಬೇಕು, ನಾವು ಸಹ ಮೋಟಿವೇಶನ್ ಆಗ್ತೀವಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ
ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.